ತಲಪಾಡಿ ಆಟೋ ಗ್ಯಾಸ್ ಪಂಪ್ ಒಂದರಲ್ಲಿ ಏಕಾಏಕಿ ಯಾವುದೇ ಸೂಚನೆ ಇಲ್ಲದೆ 10 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಎಂದು ಆರೋಪಿಸಿ ರಿಕ್ಷಾ ಚಾಲಕರು ಹಠಾತ್ ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆದಿದೆ. ಬಂಟ್ವಾಳ ತಾಲೂಕಿನ ಕೈಕಂಬ ಸಮೀಪದ ತಲಪಾಡಿ ಮಹಾಲಕ್ಷ್ಮಿ ಆಟೋ ಗ್ಯಾಸ್ ಪಂಪ್ನಲ್ಲಿ ಕೆಜಿಗೆ ದರಕ್ಕಿಂತ 10 ರೂಪಾಯಿ ಹೆಚ್ಚುವರಿಯಾಗಿ ಪಡೆದುಕೊಳ್ಳಲಾಗುತ್ತದೆ ಎಂದು ಆರೋಪದ ಹಿನ್ನೆಲೆಯಲ್ಲಿ ರಿಕ್ಷಾ ಚಾಲಕ ಮಾಲಕರ ಒಕ್ಕೂಟದ ಅಧ್ಯಕ್ಷ ವಿಶ್ವನಾಥ್ ಚೆಂಟಿಮಾರ್ ಅವರ ನೇತೃತ್ವದಲ್ಲಿ ರಿಕ್ಷಾ ಚಾಲಕರು ಪಂಪ್ನ ಮುಂದೆ ಪ್ರತಿಭಟನೆ ನಡೆಸಿದರು. ನಮಗೆ ಅದು ಆಗಿ ಒಂದು ದಾಖಲೆ ಕೊಡಿ, ಹೌದಲ್ವಾ? ಸುಮ್ಮನೆ ಹೇಳಿದ್ರೆ ಜಾಸ್ತಿ ಆಗುವಾಗ ಎಲ್ಲ ಕಡೆ ಆಗಬೇಕು, ಒಂದು ಕಡೆ ಬರೋದು, ಹೌದಲ್ವಾ? ಈಗ ಒಂದು ಅವರಲ್ಲಿದ್ದಾರೆ ಸರ್, ಅವರಿದ್ದಾರೆ. ಅದು ಕೂಡ ಬೆಳಿಗ್ಗೆ ಅಲ್ಲಿ ಖಾಲಿ ಆದ ನಂತರ ಇಲ್ಲಿ ರೇಟ್ ಜಾಸ್ತಿ ಮಾಡಿದ್ರು. ಬೆಳಿಗ್ಗೆ 67 ರೂಪಾಯಿ, ಈಗ ಆಗೋಲ್ಲ ಕಡಿಮೆ ಮಾಡಿದ್ದಾರೆ. ಬೆಳಿಗ್ಗೆ 67 ರೂಪಾಯಿ ಅಲ್ಲಿ ಖಾಲಿ ಆಗಿದೆ ನಂತರ ಇಲ್ಲಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಈಗ ಅಲ್ಲಿ 100 ಆಯಿತು, ರೇಟ್ ಕಡಿಮೆ ಮಾಡ್ತಾ ಇದ್ದಾರೆ. ಅದು ಎರಡು ಯಾರು ಬಂತು ಈಗ ಸೇಮ್ ಅವರು ಹೇಳಿದ್ರು ನಮಗೆ ಏನು ಮಾಡಬೇಡಿ, ಲಾಸ್ಟ್ ಟ್ರಿಪ್ ಅಂತ. ಹಾಗಾಗಿ ನಾನು ಅವರಿಗೆ ಮಾಡ್ಲಿಕ್ಕೆ ಹೇಳಿದ್ದೀವಿ. ಈಗ ನೀವು ಬೆಳಿಗ್ಗೆ ಏನೋ ರೇಟ್ ಜಾಸ್ತಿ ಮಾಡಿದ್ರಲ್ಲ, ಇಂಡಿಯನ್ ಆಯಿಲ್ ಅವರು ಜಾಸ್ತಿ ಮಾಡಿದ್ರೆ ನೀವು ಒಬ್ಬರೇ ಮಾಡಿದ್ರ? ನಾನು ಮಾತ್ರ ಇಲ್ಲಿ ಸ್ಟಾಕ್ ಇರಲಿಲ್ಲ, ಇಲ್ಲಿ ಅದಕ್ಕೆ ಮಾಡಿದೆ. ಇದು ಬೇಕಾದ ಕ್ಲಾರಿಟಿ. ಲೋಡ್ ಇಲ್ಲಿ ಸ್ಟಾಕ್ ಇತ್ತು, ಲೋಡ್ ಬಂದದ್ದಲ್ಲ, ಜಾಸ್ತಿ ಮಾಡಲಿಲ್ಲ. ಹೌದಾ? ಲೋಡ್ ಬಂದ್ರೆ ಪರವಾಗಿಲ್ಲ ಸರ್. ನಾವೀಗ ಬರೆದಿದ್ದೇವೆ ತಗೊಂಡೋಗಿ ಕಮಿಷನ್ ಅಷ್ಟೇ, ಈಗ 1-2 ಹೋಗಿ